ಅವರ ಏನು ಕುಮಾರಣ್ಣ ಅವರ ಒಂದು ಮಾರ್ಗದರ್ಶನದಂತೆ ಬೆಂಗಳೂರನ್ನು ಬಿಟ್ಟು ನಮ್ಮ ಜಿಲ್ಲೆಗೆ ಸುಮಾರು ಸಂಜೆ ವೇಳೆಗೆ ನಮ್ಮ ಹಿರಿಸವೆ ಬಾರ್ಡರ್ಗೆ ನಾವು ಪಾರ್ಥಿವ ಶರೀರವನ್ನು ಗೌರವ ರೀತಿಯಲ್ಲಿ ನಾವು ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅದಾದ ನಂತರ ಚನ್ನಪಟ್ಟಣ ತಾಲೂಕು ಕಚೇರಿ ಮುಂದೆ ಮಾಡಬೇಕಂತ ಒಂದು ಅಲ್ಲಿಯ ಅಭಿಮಾನಿಗಳ ಒಂದು ಒತ್ತಾಯ, ಜೊತೆಗೆ ಉದಯಪುರ, ಶಾಂತಿಗ್ರಾಮ, ಡೈರಿ ಸರ್ಕಲ್ಲು ಮತ್ತು NR ಸರ್ಕಲ್ ಈ ಮುಖಾನ ಬಂದು ಅಲ್ಲಿಂದ ನಮ್ಮ ಮೊಸಳೆ ಹೊಸಳ್ಳಿ ಏನು ಮೊಸಳೆ ಹೊಸಳ್ಳಿಯಿಂದ ಬಂದು ಮಾನ್ಯ ಹೊಳೆನರಸೀಪುರ ಕ್ಷೇತ್ರ ಶಾಸಕರಂತಹ SD ರೇವಣ್ಣ ಸರ್ ಅವರ ಒಂದು ಮನೆಯಲ್ಲಿ ರಾತ್ರಿ ಸಾರ್ವಜನಿಕ ದರ್ಶನಕ್ಕಿಟ್ಟು ನಾಳೆ ಬೆಳಿಗ್ಗೆ ಇವರು ಅಂತಿಮ ವಿಧಾನವನ್ನು ಶುರು ಮಾಡ್ತಾರೆ ಅಂತ ಕುಟುಂಬ ವರ್ಗದವರ ಮಾಹಿತಿಯ ಪ್ರಕಾರ ಅದೇ ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ನಡೀಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಜೊತೆಗೆ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ವಿಧಾನನ ಸರ್ಕಾರಿ ಗೌರವಗಳನ್ನೇ ಮಾಡಬೇಕು ಅನ್ನೋದನ್ನ ಒಂದು ಘೋಷಣೆಯನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಇವಾಗ ನಮ್ಮ DC ಮೇಡಮ್ ಅವರು ಒಂದು ಕ್ಲಾರಿಫಿಕೇಶನ್ ತಗೊಂಡು ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನು ಮಾಡುವಂಥದ್ದು ತೀರ್ಮಾನವಾಗಿದೆ. ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿದೆ ಜಿಲ್ಲಾಡಳಿತ. ಮೃತರ ದರ್ಶನವನ್ನು ಅವ್ರನ್ನ ಕಳಿಸ್ಕೊಳ್ಳೋ ರೀತಿಯನ್ನು ಗೌರವಪೂರ್ವಕವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಒಂದು ಗೌರವ. ಹಾಗಾಗಿ ನಾಳೆ 2 ಗಂಟೆ ವೇಳೆಗೆ ಅವರು ಚಾಪರ್ ಮುಖೇನ ಹರದನಹಳ್ಳಿ ಏನು ಒಂದು ಹೆಲಿಪ್ಯಾಡ್ ಇದೆ ಅಲ್ಲಿಗೆ ಬಂದು ಗೌರವಾನ್ವಿತರ ಅಂತ್ಯ ಸಂಸ್ಕಾರ ಪಾಲ್ಗೊಳ್ಳುವಂತ ಕೆಲಸ ಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬರು ಅಂತ್ಯ ಸಂಸ್ಕಾರದಲ್ಲಿ ಸುಮಾರು 2 ಗಂಟೆ ವೇಳೆಗೆ ಬಂದು ಮೃತರ ಅಂತ್ಯ ಸಂಸ್ಕಾರಕ್ಕೆ ಭಾಗವಹಿಸುವಂತ ಕೆಲಸವನ್ನ ಅವರು ಮಾಡಲಿದ್ದಾರೆ. ಒಟ್ಟಾರೆ ನಮ್ಮ ಎಸ್ಪೆಷಲಿ ನಮ್ಮ ತಾಲೂಕಿಗೆ ಒಂದು ತುಂಬಲಾದಂತಹ ನಷ್ಟ, ಒಂದು ಹಿರಿಯ ಜೀವನ ನಾವು ಕಳ್ಕೊಂಡಿದ್ದೀವಿ. ನಮ್ಮ ರಾಜಕೀಯ ಏನೇ ಇರ್ಬೋದು, ನಮ್ಮ ಕುಟುಂಬ ಅವ್ರ ಕುಟುಂಬ ಒಂದು ಕಾಲದಲ್ಲಿ ಒಗ್ಗಿಟ್ಟಿದ್ದು ಅಂತ ಎಲ್ಲ ನಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಅವ್ರನ್ನ ಕಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಗೌರವಯುತವಾಗಿ ಅಂತಿಮ ವಿಧಾನ ಮಾಡುವಂಥದ್ದು. ಆ ರೀತಿಯಲ್ಲಿ ಇವತ್ತು ಬಂದಿದ್ದೀವಿ. ಈಗ ಮಾನ್ಯ ಶಾಸಕರಂತಹ ರೇವಣ್ಣ ಸಹ ಇಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಸಹ ಜೊತೆ ಮಾತನಾಡಿ ಇನ್ನೂ ಏನಾದ್ರು ಹೋಗುಗಳು ಆಗಬೇಕಾಗಿದ್ರೆ ಅವ್ರ ಮಾರ್ಗದರ್ಶನದಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲಿ ಬರ್ತಾರೆ ಸರ್? ಅಲ್ಲ, ಈಗ ಸುಮಾರು ಕೇಂದ್ರ ಸಚಿವರು, ರಾಜ್ಯ ಸಚಿವರು ಬರುವಂತಹ TPs ಈಗ ಬರ್ತಾ ಇದೆ. ಆದರೆ ಇವಾಗ ನಮ್ಗೆ ಕನ್ಫರ್ಮ್ ಆಗಿರೋದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ. ಅವರು ಹೆಲಿಪ್ಯಾಡ್ ನಮಗೆ ಹತ್ರ ಇರೋದು ಹರದನಹಳ್ಳಿದು, ಹಾಗಾಗಿ ಅಲ್ಲಿಗೆ ಬರ್ತೀವಿ ಅಂತ ಅವ್ರ ಕಚೇರಿಯಿಂದ ನಮಗೆ ಮಾಹಿತಿ ಬಂದಿದೆ. ಬೆಳಗ್ಗೆ ಸಹ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಿದ್ರು, ನಾನು ಅಂತ್ಯ ಸಂಸ್ಕಾರಕ್ಕೆ ಭಾಗವಹಿಸ್ತೀನಿ, ಅಲ್ಲಿ ಏನೇನು ಹೋಗುಗಳನ್ನ ನೀವು ನೋಡ್ಕೋಬೇಕು, ನಿಮ್ಮ ಜವಾಬ್ದಾರಿ ಇರ್ತದೆ. ನಾಳೆ ದಿನ ಅವ್ರ ಗೌರವವನ್ನು ನಾವು ಸೂಚಿಸುವಂಥ ಕೆಲಸವನ್ನು ನಾವು ಬಿಡಬೇಕು ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮಗೆ ನಿರ್ದೇಶನ